ಶ್ರೀಯಃಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಒನ್ ಇಂಡಿಯಾ ಕನ್ನಡ ವಾಹಿನಿಯ ಕನ್ನಡ ಬಂಧುಗಳಿಗೆ, ವೀಕ್ಷಕ ಬಂಧುಗಳಿಗೆ ಜುಲೈ ಮಾಸ ಭವಿಷ್ಯದ ನೂತನ ಕಾರ್ಯಕ್ರಮಕ್ಕೆ ಸ್ವಾಗತವೂ ಶುಭಕಾಮನೆಗಳನ್ನು ಕೋರ್ತಾ, ವರ್ಷದ ಮಧ್ಯದಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಇದರ ಪ್ರತಿ ತಿಂಗಳ ಒಂದು ಜಾತಕ ಸೂಚಿ ಅಥವಾ ಗೋಚಾರ ಸೂಚಿಯಾಗಿ ನಮ್ಮ ಈ ಕಾರ್ಯಕ್ರಮವು ಆರಂಭ ಆಗ್ತಾ ಇದೆ. ಗುರು ಮತ್ತು ಗಣಪತಿ ದೇವರ ಅನುಗ್ರಹದಿಂದ ನಮಗೆ ಜ್ಯೋತಿಷ್ಯ ವಿಜ್ಞಾನದ ಶಾಸ್ತ್ರಗಳ ಜ್ಞಾನವು ನಮಗೆ ಹರಿದು ಬಂದು ನಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತಂತ ಪ್ರಾರ್ಥನೆ ಮಾಡ್ತಾ, ಜುಲೈ 2026 ಮಾಸ ಭವಿಷ್ಯದಲ್ಲಿ ಆರಂಭದಲ್ಲಿ ತಿಂಗಳ ಗೋಚಾರ ವಿಶೇಷವನ್ನು ಗಮನಹರಿಸಿ ಆಮೇಲೆ ದ್ವಾದಶ ರಾಶಿಗಳ ವಿಷಯವನ್ನು ಕೂಡ ನಾವು ಕವರ್ ಮಾಡಬೇಕು. ಗೋಚಾರದಲ್ಲಿ ಸೂರ್ಯನ ಪಥವು ದಕ್ಷಿಣಾಯನಕ್ಕೆ ತಿರುಗತಕ್ಕಂತಹ ವರ್ಷದ ಮಧ್ಯದಲ್ಲಿ ಇದ್ದೇವೆ. ಈಗ ಮಿಥುನ ಮಾಸವೂ ಸಿಗ್ತದೆ, ಕರ್ಕ ಮಾಸವೂ ಸಿಗ್ತದೆ. ಗ್ರೀಷ್ಮ ಋತು ಮುಗಿದು ವರ್ಷ ಋತುವಿಗೂ ಕೂಡ ಕಾಲಿಡ್ತಕ್ಕಂತಹ ತಿಂಗಳು. ಸೂರ್ಯನು ಹೇಗೆ ಜಗತ್ತಿನ ನಮ್ಮ ಈ ಜಗತ್ತಿಗೆ ಸ್ವಾಮಿಯೋ, ಈ ಜಗತ್ತಿನ ಇರುವಿಗೆ ಕಾರಣನೋ, ವರ್ಷ ಕಾಲಕ್ಕೂ ಕೂಡ ಕಾರಕತ್ವ ಇರತಕ್ಕಂಥದ್ದು ರವಿಗೆ ಅಂತಂಥ ಶಾಸ್ತ್ರಗಳು. ಪಾಯತ್ಯೇಷ ವರ್ಷತ್ಯೇಷ ಗಭಸ್ತಿಭಿಹಿ ಅಂತಂತ ಸೂರ್ಯನಿಗೆ ಹೆಸರು. ಮತ್ತು ಋತುಕರ್ತ ಪ್ರಭಾಕರ, ಎಲ್ಲ ಋತುಗಳಿಗೂ ಕರ್ತನಾಗಿರ್ತಕ್ಕಂಥನು ಪ್ರಭಾಕರ. ಹಾಗಾಗಿ ಪ್ರತಿನಿತ್ಯ ನಾವು ಸೂರ್ಯದೇವನನ್ನು ನಾವು ಸ್ಮರಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ಭಾನು ನಮಸ್ಕಾರ ಪ್ರಿಯ ಅಂತಂತ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಆಯನ ಬದಲಾವಣೆ ಅಂದರೆ ಅತ್ತಲಾಗಿ ಉತ್ತರಾಯಣ ಇನ್ನೇನು ಮುಗೀತಾ ಇದೆ, ಇನ್ನೇನು ದಕ್ಷಿಣಾಯನ ಶುರು ಆಗ್ತಾ ಇದೆ ಅಂತಂತಂದರೆ ಜೂನ್ ಮಾಸದಲ್ಲಿ ಇರ್ತೇವೆ ಅಂತಂತ ಅದಕ್ಕೆ ನಮಗೆ ಅನುಭವದಲ್ಲಿ ಇರ್ತಕ್ಕಂಥದ್ದು. ಇಂತಹ 2 ಮಾಸಗಳು ಈ ತಿಂಗಳಲ್ಲಿ ನಮಗೆ ಸಿಗ್ತದೆ. ಎಲ್ ನಿನೋ ಎಫೆಕ್ಟಿಂದ ಅಥವಾ ಗ್ಲೋಬಲ್ ವಾರ್ಮಿಂಗಿಂದ ಜಾಸ್ತಿಯಾಗಿ ಈ ವರ್ಷ ಮಳೆ ಪ್ರಮಾಣ ಕಡಿಮೆ ಆಗ್ತದೆ ಅಂತಂತ ಪಶ್ಚಿಮ ದೇಶದವರು ಹೇಳಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಎಲ್ಲೆಲ್ಲೋ ಮಳೆ ಆಗ್ತಾ ಇದೆ, ಎಲ್ಲ ಆಗಬೇಕು ಅಲ್ಲಿ ಆಗ್ತಾ ಇಲ್ಲ. ಅದು ಒಂದು ಕಾರಣ, ಮನುಷ್ಯ ನಿರ್ಮಿತ ಒಂದು ಜನಸಂಖ್ಯಾ ವಿಸ್ಫೋಟ, ನಾನಾ ಬಗೆಯ ನಿಲ್ಲದ ಕದನಗಳು, ಬಾಂಬ್ ಹಾಕ್ತಕ್ಕಂಥದ್ದು ಇತ್ಯಾದಿ ದೋಷಗಳಿಂದ ಪ್ರಾಕೃತಿಕ ವಿಕೋಪಕ್ಕೆ ಅದು ಕಾರಣ ಆಗ್ತಾ ಇರತಕ್ಕಂಥದ್ದು ಒಂದು ಸ್ವಯಂಕೃತ ಅಪರಾಧ ವಿಷಯ. ಅದಕ್ಕೆ ನಾವು ಪ್ರಕೃತಿಯನ್ನು ಅಥವಾ ಯಾವುದೋ ಒಂದು ಎಲ್ ನೀನೋ ಎಫೆಕ್ಟ್ ಅಂತ ಈ ವಿಜ್ಞಾನದ ಯಾವುದೋ ಒಂದು ಹೆಸರು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋಕ್ಕೆ ಬರೋದಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ತಪ್ಪುಗಳಿಗೆ ನಾವೇ ಅನುಭವಿಸ್ಬೇಕಾಗ್ತದೆ. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗ, ಪ್ರತಿ 3 ವರ್ಷದಲ್ಲಿ ನಾವು 4ನೇ ವರ್ಷವಾಗಿರ್ತಕ್ಕಂಥ ಒಂದು ಅಧಿಕ ಮಾಸ ಅಥವಾ ಲೀಪ್ ಇಯರ್ ಅಂತ ಏನು ಹೇಳ್ತೀವಿ, ಅದು ಮುಖ್ಯ ಕಾರಣ ಈ ವರ್ಷ ಮಳೆ ತಡ ಆಗ್ತಕ್ಕಂಥದ್ದಕ್ಕೆ. ಸೂರ್ಯನು ವೃಷಭ ರಾಶಿಯಲ್ಲಿ ಇರಬೇಕಾದ್ರೆ ಮೃಗಶಿರ ನಕ್ಷತ್ರದ ಸಂಚಾರದಲ್ಲಿ ಒಂದು ಅಗ್ನಿ ನಕ್ಷತ್ರ ಸಂಚಾರ ಅಥವಾ ದೋಷ ಅಂತ ಬರ್ತದೆ. ಆ ಅಗ್ನಿ ನಕ್ಷತ್ರವು ಕಳೆದು 15 ದಿನಕ್ಕೆ ಅಂದರೆ ಜೂನ್ 1ನೇ ವಾರಕ್ಕೆ ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಕೇರಳ ಕೊಲ್ಲಿಯಲ್ಲಿ ಮಳೆಯ ಮಾರುತಗಳು ಸೃಷ್ಟಿಯಾಗ್ತದೆ. ಇದು ಪ್ರಕೃತಿಯ ಅನಾದಿ ನಿಯಮ. ಆದರೆ ಈ ವರ್ಷ ಸೂರ್ಯನು ಅಧಿಕ ಮಾಸ ಬಂದಿರುವುದರಿಂದ ಜ್ಯೇಷ್ಠ ಮಾಸದಲ್ಲಿ ಸೂರ್ಯನು ಇನ್ನೂ ವೃಷಭ ರಾಶಿಯಲ್ಲೇ ಜೂನ್ 15ನೇ ತಾರೀಕು ತನಕನೂ ಇದ್ದು, ತದನಂತರ ಈಗ ಮಿಥುನ ಮಾಸಕ್ಕೆ, ಮಿಥುನ ರಾಶಿಗೆ ಬಂದಿರತಕ್ಕಂಥದ್ದು. ಇದು ಒಂದು ಕಾರಣ. ಎರಡನೇದಾಗಿ, ಈಗ ಇನ್ನೇನು 22ನೇ ತಾರೀಕು, ಜೂನ್ 22ನೇ ತಾರೀಕು ಆರ್ದ್ರಾ ನಕ್ಷತ್ರ ಪ್ರವೇಶ. ಹಾಗಾಗಿ ಆರ್ದ್ರಾ ನಕ್ಷತ್ರ ಅಂತಕ್ಕಂಥದ್ದು ಮಳೆಯ ನಕ್ಷತ್ರ.
ಜಲ ನಕ್ಷತ್ರಕ್ಕೂ ರವಿಯ ಕಿರಣಗಳಿಗೂ ಒಂದಕ್ಕೊಂದಕ್ಕೆ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರಾಕೃತಿಕ ಸಂಬಂಧಗಳು. ಆಕಾಶಾತ್ ಅಗ್ನಿ, ಅಗ್ನೇರಾಪಃ, ಆಪ ಪೃಥವ್ಯಾಂ ಓಷಧಿಭ್ಯ, ಪ್ರಜಾಯ ಪಶುಭಿಃ. ಈ ರೀತಿ ಒಂದಕ್ಕೊಂದಕ್ಕೆ ತೈತ್ತರೀಯ ಉಪನಿಷತ್ತು ಒಂದಕ್ಕೊಂದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳನ್ನು ಕೊಟ್ಟು ಸೃಷ್ಟಿಯ ಒಂದು ನಿಯಮವನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆರ್ದ್ರಾ ನಕ್ಷತ್ರ ಪ್ರವೇಶವೂ ಕೂಡ ಈ ಅಧಿಕ ಮಾಸದ ನಿಮಿತ್ತವಾಗಿ ಲೇಟ್ ಆದ್ದರಿಂದ ಮಳೆಯೂ ಕೂಡ ಲೇಟಾಗಿ ಶುರು ಆಗಿದೆ. ನೀವು ಕಾರ್ಯಕ್ರಮವನ್ನು ನೋಡ್ತಾ ಇರಬೇಕಾದ್ರೆ ಬೇಕಾದಷ್ಟು ಮಳೆ ಆಲ್ರೆಡಿ ಆಗ್ತಾ ಇರ್ತದೆ ದಕ್ಷಿಣ ಭಾಗದಲ್ಲಿ ಮತ್ತು ಗೋದಾವರಿ ಭಾಗದಲ್ಲಿ ಮತ್ತು ಗಂಗಾ ತೀರ, ಅಲ್ಲಿಂದ ಉತ್ತರ ದಿಶೆಗೆ ಚೈನಾ ಪರ್ಯಂತವಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂತಹ ಮಾರುತಗಳು ಮಳೆಯನ್ನು ತರ್ತಕ್ಕಂಥದ್ದನ್ನು ನಾವು ನೋಡ್ತಿರ್ತೇವೆ. ಆದರೂ ಆ 15 ದಿನದ ಲ್ಯಾಪ್ಸ್ ಏನಿದೆ ಆ ಲ್ಯಾಪ್ಸಿನ ಮಳೆ ಹೋದಂತೆಯೇ. ಹಾಗಾಗಿ ಮಳೆಯ ಕೊರತೆ ಇದೆ, ಆದರೆ ಜನಜೀವನಕ್ಕೆ ತೊಂದರೆಯಾಗುವಷ್ಟು ಮಳೆಗಾಲದ ಅಭಾವ ಇರುವುದಿಲ್ಲ. ಯಾಕಂದರೆ ಇದು ಗುರುವಿನ ವರ್ಷ. ಎರಡನೇದಾಗಿ ಗುರುವು ಉಚ್ಚದಲ್ಲಿ ಜಲರಾಶಿಯಾಗಿರ್ತಕ್ಕಂಥ ಕರ್ಕರಾಶಿಯಲ್ಲಿ ಇರ್ತಕ್ಕಂಥದ್ದು. ಮೂರನೆಯದಾಗಿ ಶುಕ್ರನೂ ಕೂಡ ಮಳೆಗೆ ಉಪಕಾರಕತ್ವವನ್ನು ಹೊಂದಿರತಕ್ಕಂಥ ಗ್ರಹ. ರವಿಯೂ ಕೂಡ ಮಳೆಗೆ ಕಾರಣನೇ ಆಗಿರ್ತಕ್ಕಂಥವನು. ಇವರೆಲ್ಲರೂ ಕೂಡ ಕರ್ಕರಾಶಿಯಲ್ಲಿ ಪ್ರಭಾವವನ್ನು ಬೀರಿದಾಗ ತೀವ್ರವಾಗಿರ್ತಕ್ಕಂತಹ ಮಳೆ ಜಲಾನಯನ ಪ್ರದೇಶಗಳಲ್ಲಿ ವಿಶೇಷವಾಗಿ, ಅಂದರೆ ಸಮುದ್ರಗಳು ಸೇರ್ತಕ್ಕಂಥದ್ದು, ನಾನಾ ನದಿಗಳು ಸಮುದ್ರವನ್ನು ಸೇರ್ತಕ್ಕಂಥದ್ದು, ನಾನಾ ನದಿಗಳು ಮಾತ್ರ ಸಂಗಮ ಆಗ್ತಕ್ಕಂತಹ ಜಾಗ, ನಮ್ಮ ತೀರ್ಥಹಳ್ಳಿ, ಆಗುಂಬೆ, ಇಂಥ ಜಾಗಗಳು ದೇಶದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಬೇಕಾದಷ್ಟು ಇದೆ. ಇಂತಹ ಜಲಾನಯನ ಪ್ರದೇಶದಲ್ಲಿ ಅತ್ಯಧಿಕವಾಗಿರ್ತಕ್ಕಂತಹ ಮಳೆ ಆಗ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಕ್ಕಂಥದ್ದು ಕೂಡ ನಾವು ಈ ಜುಲೈ ತಿಂಗಳಲ್ಲಿ ಮತ್ತು ಆಗಸ್ಟ್ ತಿಂಗಳಲ್ಲಿ ನೋಡೋರಿದ್ದೇವೆ. ಇದು ಜುಲೈ ಮಾಸದ ಒಂದು ವರ್ಷ ಋತುವಿನ ವಿಶೇಷ. ಮತ್ತು ಗುರುವಿನ ಅನುಕೂಲ, ರವಿಯ ಅನುಕೂಲ, ಶುಕ್ರನ ಅನುಕೂಲ, ಕುಜನ ಅನುಕೂಲ, ಶನಿಯೂ ಕೂಡ ಶುಭ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಳ್ಳೆಯ ಪರಿವರ್ತನೆ ಯೋಗ. ದೇಶ ವಿದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯತ್ತ ಸಾಗ್ತಕ್ಕಂಥದ್ದು ಮತ್ತು ಯುದ್ಧದ ಒಂದು ಪರಿಣಾಮ ಏನು ಕಡಿಮೆ ಆಗ್ತಾ ಇದೆ, ಇದನ್ನು ಹಾಗೆ ಕಾಪಿಟ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಹೋಗಬೇಕಾಗ್ತದೆ. ಅಂತಹ ಸದ್ಬುದ್ಧಿಗೆ ದುರ್ಬುದ್ಧಿಗೆ ಗ್ರಹಚಾರವೇ ಕಾರಣ ಅಂತಂತ. ಕೆಟ್ಟ ಗ್ರಹಚಾರ ಇದ್ದಾಗ ಕೆಟ್ಟ ಜನರ ತಲೆ ಹೆಚ್ಚು ಕೆಡ್ತದೆ ಅಂತಂತ. ಹಾಗೆ ಒಳ್ಳೆಯ ಗ್ರಹಚಾರ ಬಂದಾಗ ಕೆಟ್ಟ ಜನರ ತಲೆ ಸ್ವಲ್ಪ ಕಡಿಮೆ ಕೆಡ್ತದೆ ಅಂತಂತ. ಈ ಯಾರ್ಯಾರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ, ಬಾಂಬ್ಗಳ ಮೇಲೆ ಬಾಂಬ್ ಹಾಕಿ 4-5 ವರ್ಷದಿಂದ, ಅವರೆಲ್ಲರೂ ಕೂಡ ನಡತೆಗೆಟ್ಟವರು, ಮನುಷ್ಯತ್ವದ ಒಂದು ಪರಿವೇ ಇಲ್ಲದೇ ಇರತಕ್ಕಂಥವರು, ಆಸುರೀಯ ಜನರು. ಹಾಗಾಗಿ ಅಂಥವರಿಗೆ ಈ ಗುರುವು ಮತ್ತು ವಿಶೇಷವಾಗಿ ಉಚ್ಚದಲ್ಲಿ ಸಂಚಾರ ಮಾಡಬೇಕಾದ್ರೆ ರವಿ ಶುಕ್ರಾದಿಗಳು ಕೂಡ ಯೋಗಕಾರಕರಾಗಿ ಅಥವಾ ಶುಭರಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷದಲ್ಲಿ ಅಂತಹ ದುರುಳರಿಗೂ ಆಸುರೀಯ ಜನರಿಗೂ ಕೂಡ ಒಂದಷ್ಟು ಒಳ್ಳೆ ಬುದ್ಧಿ ಬರ್ತದೆ. ಹಾಗಾಗಿ ಯುದ್ಧದ ಒಂದು ಕಾರ್ಮೋಡ ಭೀತಿ ಏನಿದೆ ಇದು ಕೂಡ ಸ್ವಲ್ಪ ತಗ್ಗಿ ಒಂದು ರೀತಿಯ ವ್ಯಾವಹಾರಿಕವಾಗಿ ಒಳ್ಳೆಯದಾಗ್ತಕ್ಕಂಥದ್ದು, ನಾನಾ ಬಗೆಯ ಹೂಡಿಕೆಗೆ ಮತ್ತು ಉದ್ಯೋಗಾದಿ ವಿಷಯಗಳಿಗೆ ಇದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು, ಇದೆಲ್ಲ ನಾವು ಈ ಜುಲೈ ಮಾಸದಲ್ಲಿ ಕಾಣಬಹುದಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಆಷಾಢ ಮಾಸವು ಬರುವುದರಿಂದ ಆಷಾಢದ ಶುದ್ಧ ಏಕಾದಶಿ ತಪ್ತಮುದ್ರಾ ಧಾರಣೆ ಇರ್ತದೆ. ಚಾತುರ್ಮಾಸ್ಯ ವ್ರತವೂ ಕೂಡ ಗುರುಪೀಠಗಳು, ಸನ್ಯಾಸಿಗಳು ಪರಂಪರೆಯಿಂದ ಬಂದಿರತಕ್ಕಂತಹ ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡ್ತಾರೆ ಇದೇ ತಿಂಗಳಲ್ಲಿ. ಗುರುಪೀಠಗಳ ದರ್ಶನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೇವಾದಿಗಳು ಇದೆಲ್ಲವನ್ನು ಮಾಡಿಕೊಂಡು
ಜನರು, ಆಸ್ತಿಕ ಜನರು ಪುಣ್ಯ ಭಾಜನರಾಗಿ ಭಗವಂತನ ಕೃಪೆಗೆ ಕಾರಣವಾಗಬೇಕಾಗತಕ್ಕಂತಹ ತಿಂಗಳು ಕೂಡ ಈ ಜುಲೈ ಮಾಸವೇ ಆಗಿರ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.